ಕಾಂಗ್ರೆಸ್ ಮುಖಂಡ ರೌಡಿ ಸೀಟರ್ ಶೇಖ್ ಹೈದರ್ ಅಲಿ ಬರ್ಬರ ಹತ್ಯೆ. ಬೆಂಗಳೂರು ಅಶೋಕ್ ನಗರದ ಗರ್ಡಾ ಮಾಲ್ ಬಳಿ ಶನಿವಾರ ತಡರಾತ್ರಿ ರೌಡಿ ಶೀಟರ್ ಆಗಿದ್ದ ಶೇಖ್ ಹೈದರ್ ಅಲಿ ಹತ್ಯೆಯಾದ ಘಟನೆ ನಡೆದಿದೆ. ತಡರಾತ್ರಿ 1 ಗಂಟೆ ಸುಮಾರಿಗೆ ಲೈವ್ ಬ್ಯಾಂಡ್ ನಿಂದ ಸ್ನೇಹಿತರೊಂದಿಗೆ ಬೈಕ್ ನಲ್ಲಿ ತೆರಳುತ್ತಿದ್ದ ಹೈದರ್ ಅಲಿಯನ್ನ ಆರೋಪಿಗಳು ಹಿಂಬಾಲಿಸಿ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಸುಮಾರು 10 ಕಡೆ ಕೊಚ್ಚಿ ಹತ್ಯೆಗೈದಿದ್ದಾರೆ. ಘಟನೆಯಲ್ಲಿ ಹೈದರ್ ಜೊತೆಯಲ್ಲಿದ್ದ ಸ್ನೇಹಿತ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಹೈದರ್ ಅಲಿಯನ್ನ ಪೊಲೀಸರು ತಕ್ಷಣ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲಾಗಲೇ ಅವರು ಸಾವನ್ನಪ್ಪಿದ್ದರು. ಹೈದರ್ ಅಲಿ ಕಾಂಗ್ರೆಸ್ ಪಕ್ಷದ ಎನ್ ಹ್ಯಾರಿಸ್ ಹಾಗೂ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಜೊತೆ ಗುರುತಿಸಿಕೊಂಡಿದ್ದರು ಎಂದು ತಿಳಿದು ಬಂದಿದೆ. ಈ ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದ್ರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಡಿಸಿಪಿ ಶೇಖರ್ ಪ್ರಾಥಮಿಕ ಮಾಹಿತಿಯ ಮೇರೆಗೆ ಹೈದರ್ ಅಲಿ ವಿರುದ್ಧ 11ಕ್ಕೂ ಹೆಚ್ಚು ಪ್ರಕರಣಗಳಿದ್ದು 2016ರಿಂದ ಅಶೋಕ್ ನಗರ ಪೊಲೀಸ್ ಠಾಣಾ ರೌಡಿ ಶೀಟರ್ ಆಗಿದ್ದಾನೆ ಎಂದು ತಿಳಿಸಿದ್ದಾರೆ. ಇವತ್ತಿನ ದಿನ ಬೆಳಗ್ಗೆ ಸುಮಾರು 1:15ರಿಂದ 1:30 ಮಧ್ಯದಲ್ಲಿ ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಫುಟ್ಬಾಲ್ ಸ್ಟೇಡಿಯಂ ಗೇಟಿನ ಮುಂಭಾಗದಲ್ಲಿ ಫಿರಾದಾರು ಏನು JP ನಗರದ ವಾಸಿ ಇವರೊಂದು ಜಿಮ್ಮನ್ನು ನಡೆಸ್ತಾ ಇರ್ತಾರೆ. ಅವರ ಜೊತೆ ಅವರ ಸ್ನೇಹಿತರು ಮೃತ ಆಗಿರ್ತಕ್ಕಂಥ ಹೈದರ್ ಅಲಿ ಅಂತ ಬಿಟ್ಟೇಳಿ ಸುಮಾರು 38 ವರ್ಷ ವಯಸ್ಸು. ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾ ಇದೆ. ಈತನ ಮೇಲೆ ಸುಮಾರು 11 ಪ್ರಕರಣಗಳು ದಾಖಲಾಗಿದ್ದು ಈತನನ್ನು ಒಂದು ರೆಸಿಡೆನ್ಸ್ ರಸ್ತೆಯಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ವಾಪಸ್ಸು ಏನು ಮೃತರ ಮನೆ ಇರ್ತಕ್ಕಂಥ ಆನೆಪಳ್ಳಿಗೆ ಹೋಗ್ತಿರ್ಬೇಕಾದ್ರೆ ಈ ರಸ್ತೆ ಮಧ್ಯದಲ್ಲಿ ಕಾರಿನಿಂದ ಅವರನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಲಾಗಿದೆ.